ಇವತ್ತಿನ ಕತೆ ಫಿಲ್ಟರ್ ಕಾಫಿ ಜೊತೆ. ನೀವು ಕೇಳಿರ್ಬೋದು, ಎಲ್ಲ ನೋವಿನ ಮದ್ದು ಕಾಫಿ ಅಂತ ಹೇಳ್ತಾರೆ. ಆದರೆ ಏನು ಮಾಡೋದು, ಚೈನಾದಲ್ಲಿ ಹೆಚ್ಚು ಜನ ಕಾಫಿ ಕುಡಿಯೋದೇ ಇಲ್ಲ. ತಲೆನೋವು, ಮೂಡ್ ಸರಿ ಇಲ್ಲ, ಫ್ರೆಂಡ್ಸ್ ಜೊತೆ ಇದ್ದಾಗ, ಖುಷಿಯಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಅಷ್ಟೇ ಯಾಕೆ ಬ್ರೇಕಪ್ ಆದಾಗಲೂ ಹೇಳೋದು ಒಂದೇ, ವಾ ಕಾಫಿ ಕುಡಿಯೋಕೆ ಹೋಗೋಣ ಅಂಥೇಳಿ. ಅದಕ್ಕೆ ಚೈನಾದಲ್ಲಿ ಬೆಳ್ಳಂಬೆಳಿಗ್ಗೆ ನಾನು ಹುಡುಕ್ತಾ ಹೋಗ್ತಾ ಇದ್ದೀನಿ ನನಗೆ ಬೇಕಾದ ಕಾಫಿ ಪೌಡ್ರನ್ನ. ಬಟ್ ನನಗೆ ಬೇಕಾದ ಕಾಫಿ ಪೌಡ್ರ್ ಇಲ್ಲಿ ಸಿಗಲೇ ಇಲ್ಲ. ಆವಾಗಲೇ ಒಂದು ನೆನಪಾಯ್ತು, ಅಣ್ಣ ಕೊಟ್ಟು ಹೋದ ನಮ್ಮ ಮೈಸೂರು ಕಾಫಿ. ಥ್ಯಾಂಕ್ ಯು ಪ್ರತಿಮಣ್ಣ. ಇವತ್ತಿನ ಕಾಫಿ ಮೈಸೂರು ಫಿಲ್ಟರ್ ಕಾಫಿ, ಅದು ನಿಮ್ಮ ಹೆಸರಲ್ಲಿ ನಾನು ಕುಡಿತಾ ಇದ್ದೇನೆ ಅಣ್ಣ. ಅಣ್ಣ, ನಿಮ್ಗೆ ನೆನಪಿರ್ಬೋದು, ಆ ದಿನಗಳು ನಾವು ಸಂಜೆ ಆದರೆ ಸಾಕು ಇಬ್ಬರು ಕಾಫಿ ಮಾಡಿಕೊಂಡು ಇಬ್ಬರು ಮೂವೀಸ್ ಬಗ್ಗೆ ಮಾತಾಡ್ತಾ, ಸಾಂಗ್ಸ್ ಕೇಳ್ತಾ, ಅದೇ ಗಪ್ಪ ಹೊಡಿತಾ ಕೂರ್ತಾ ಇದ್ವಿ. ಆ ದಿನಗಳು ಇವತ್ತು ನೆನಪಾಗ್ತಾ ಇದೆ. ಇರಲಿ ಬಿಡಿ, ಮುಂದೊಂದಿನ ಅದೇ ರೀತಿ ನಾವು ಫಿಲ್ಟರ್ ಕಾಫಿ ಜೊತೆ ಕೂರೋಣ, ಮತ್ತೆ ಸಿಗೋಣ. ಹೌದು, ನಿಮ್ಗೆ ಗೊತ್ತಾ, ಕರ್ನಾಟಕದ ಕಾಫಿ ಪ್ರಪಂಚಾದ್ಯಂತ ಪ್ರಸಿದ್ಧ ಅಂತ. ಅದು ನಿಜ ಬಿಡಿ. ಕರ್ನಾಟಕದ ಕನ್ನಡಿಗರು ಬೆಳೆಸೋದ್ರಲ್ಲಿ ಎತ್ತಿದ ಕೈ. ಇವತ್ತಿನ ಕತೆ ಇಷ್ಟೇ, ಅದು ಫಿಲ್ಟರ್ ಕಾಫಿ ಜೊತೆ. ಮತ್ತೆ ಇನ್ನೊಂದು ಕತೆ ಜೊತೆ ಸಿಗೋಣ. ಶರಣಾರ್ಥಿ.